ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮುತ್ತಪ್ಪರೈ, ಮಾಜಿ ಡಾನ್ ಮುತ್ತಪ್ಪರೈ 70-80ರ ದಶಕದಲ್ಲಿ ಬೆಂಗಳೂರು ಅಂಡರ್ ವರ್ಲ್ಡ್ನ ಅಘೋಷಿತ ದೊರೆಯಾಗಿ ಮೆರೆದವರು. ಕರಾವಳಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಹುಟ್ಟಿದ್ದ ಮುತ್ತಪ್ಪರೈ ಬೆಂಗಳೂರಿನ ಡಾನ್ ಆಗಿ ಮೆರೆದಿದ್ದರ ಹಿಂದೆ ರಣರೋಚಕ ರಕ್ತ ಚರಿತ್ರೆಯೇ ಇದೆ. ಬೆಂಗಳೂರಿನ ಭೂಗತ ಲೋಕದ ಇತಿಹಾಸ ಕೆದಕಿದ್ರೆ ಅಚ್ಚಳಿಯದಂತೆ ನೆನಪಾಗೋದು ಕೆಲವು ಹೆಸರು. ಬೆಂಗಳೂರು ಕ್ರೈಮ್ ಲೋಕವನ್ನ ದಶಕಗಳ ಕಾಲ ಆಳಿದ ಅಘೋಷಿತ ದೊರೆಗಳಂದ್ರೆ ಕೊತ್ವಾಲ್ ರಾಮಚಂದ್ರ ಹಾಗೂ ಜಯರಾಜ್ ಎಂಬ ದೈತ್ಯ ಡಾನ್ಗಳು. ತನ್ನ ಹೆಸರು ಕೇಳಿದ್ರೆ ಇಡೀ ಭೂಗತ ಲೋಕವೇ ನಡುಗುವಂತೆ ಹವಾ ಇಟ್ಟಿದ್ದ ಕೊತ್ವಾಲ್ ರಾಮಚಂದ್ರ 1986ರಲ್ಲಿ ತುಮಕೂರು ಪಕ್ಕ ಅತಿ ಬರ್ಬರವಾಗಿ ಹೆಣವಾಗಿದ್ದ. ಕೊತ್ವಾಲ್ ಜೊತೆಗಿದ್ದವರೇ ಆತನನ್ನ ಭೀಕರವಾಗಿ ಕೊಂದು ಹಾಕಿದ್ರು. ಆ ಬಳಿಕ ಡಾನ್ ಆಗಿ ಮೆರೆದವನೇ ಜಯರಾಜ್. ಬೆಂಗಳೂರಿಗೆ ನಾನೇ ಡಾನ್ ಎಂದು ಮೆರೆಯುತ್ತಿದ್ದ ಜಯರಾಜ್ ಕೂಡ 1989ರ ನವೆಂಬರ್ 21ರಂದು ಬೆಂಗಳೂರಿನ ಲಾಲ್ಬಾಗ್ ಗೇಟ್ ಬಳಿ ಎದುರಾಳಿಗಳ ಗುಂಡಿನ ದಾಳಿಗೆ ಎದೆಯೊಡ್ಡಿ ನಡು ರಸ್ತೆಯಲ್ಲಿ ಹೆಣವಾಗಿದ್ದ. ಹೀಗೆ ಇಬ್ಬರು ಭೂಗತ ಲೋಕದ ದೈತ್ಯರು ಹೆಣವಾಗಿ ಮಣ್ಣಲ್ಲಿ ಮಣ್ಣಾದ ಬಳಿಕ ರಾಜಧಾನಿಯ ಭೂಗತ ಲೋಕದ ಡಾನ್ ಪಟ್ಟಕ್ಕಾಗಿ ರೌಡಿಗಳ ನಡುವೆ ಪೈಪೋಟಿ ಏರ್ಪಟ್ಟಿತ್ತು. ಕಾಟನ್ಪೇಟೆ ಪುಷ್ಪ, ಶ್ರೀರಾಂಪುರ ಕಿಟ್ಟಿ ಸೇರಿ ಹಲವು ರೌಡಿಗಳಿಗೆ ಡಾನ್ ಪಟ್ಟಕ್ಕೇರುವ ಹಪಾಹಪಿ ಹೆಚ್ಚಾಗಿತ್ತು. ಆದ್ರೆ ಈ ಎಲ್ಲ ರೌಡಿಗಳನ್ನ ಸೈಡಿಗೆ ಹಾಕಿ ಡಾನ್ ಪಟ್ಟಕ್ಕೇರಿದ್ದು ಮುತ್ತಪ್ಪರೈ, ನೆಟ್ಟಾಳ ಮುತ್ತಪ್ಪರೈ. ಮುತ್ತಪ್ಪರೈ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ತನ್ನ ವಿದ್ಯಾಭ್ಯಾಸ ಮುಗಿಸಿದ್ರು. ಬಳಿಕ ವಿಜಯ ಬ್ಯಾಂಕ್ನಲ್ಲಿ ಕ್ಲರ್ಕ್ ಆಗಿ ಕೆಲಸವೂ ಸಿಕ್ಕಿತ್ತು. ಆದರೆ ಬ್ಯಾಂಕ್ ಚೆಕ್ನಲ್ಲಿ ಮೋಸ ಮಾಡಿದ ಆರೋಪದಿಂದಾಗಿ ಮುತ್ತಪ್ಪರೈ ವಿಜಯ ಬ್ಯಾಂಕ್ ಕೆಲಸ ಕಳೆದುಕೊಂಡಿದ್ರು. ಆದರೆ ತನ್ನದಲ್ಲದ ತಪ್ಪಿಗೆ ನನ್ನ ಮೇಲೆ ಆರೋಪ ಹೊರಿಸಿದ್ರು ಎಂದು ಮುತ್ತಪ್ಪರೈ ಹಲವು ಬಾರಿ ಹೇಳಿಕೊಂಡಿದ್ರು. ಇನ್ನು ಬ್ಯಾಂಕ್ ಕೆಲಸ ಹೋದ ಬಳಿಕ ಮುತ್ತಪ್ಪರೈ ಬದುಕು ಊಹಿಸಲು ಅಸಾಧ್ಯವಾದ ತಿರುವು ಪಡೆದುಕೊಂಡಿತ್ತು. ಹಾಗೆ ಕೆಲಸ ಬಿಟ್ಟ ಮುತ್ತಪ್ಪರೈ ಮತ್ತೆ ಕರ್ನಾಟಕದಾದ್ಯಂತ ಸದ್ದು ಮಾಡಿದ್ದು ಆ ಒಬ್ಬ ಡಾನ್ ಬೆಂಗಳೂರಿನ ನಡು ರಸ್ತೆಯಲ್ಲಿ ಹೆಣವಾದ ಬಳಿಕ. ಅಷ್ಟಕ್ಕೂ ನಡು ರಸ್ತೆಯಲ್ಲೇ ಕೊಲೆಯಾದ ಆ ಭೂಗತ ಪಾತಕಿ ಬೇರ್ಯಾರೂ ಅಲ್ಲ, ಜಯರಾಜ್, ಡಾನ್ ಜಯರಾಜ್. ಜಯರಾಜ್ ಎದೆ ಸೀಳಿದ ಗುಂಡು ಹಾರಿಸಿದ್ದು ಇನ್ಯಾರೂ ಅಲ್ಲ, ಇದೇ ಮುತ್ತಪ್ಪರೈ, ಮಾಸ್ಟರ್ ಮೈಂಡ್ ಕಿಲ್ಲರ್ ನೆಟ್ಟಾಳ ಮುತ್ತಪ್ಪರೈ. ಅಷ್ಟೇ, ಬ್ಯಾಂಕ್ನಲ್ಲಿ ನೌಕರಿ ಮಾಡಿಕೊಂಡಿದ್ದ ಸಾಮಾನ್ಯ ಕುಟುಂಬದ ಹಿನ್ನೆಲೆಯ ವ್ಯಕ್ತಿಯೊಬ್ಬ ರಾತ್ರೋರಾತ್ರಿ ಡಾನ್ ಆಗಿ ಬದಲಾಗಿದ್ದ. ಎದುರಾಳಿಯನ್ನ ಕಂಡ್ರೆ ಸಾಕು ಎಲ್ಲೆಂದರಲ್ಲಿ ಯುದ್ಧಕ್ಕೆ ಮುಂದಾಗುತ್ತಿದ್ದ ಬೆಂಗಳೂರು ಭೂಗತ ಲೋಕದಲ್ಲಿ ಬೇಟೆಯಾಡೋ ಮುನ್ನ ಹೇಗೆಲ್ಲ ಪ್ಲಾನ್ ಮಾಡಬೇಕು ಅಂತ ಹೇಳಿಕೊಟ್ಟಿದ್ದು ಇದೇ ಮುತ್ತಪ್ಪರೈ. ಇದರಿಂದಾಗಿಯೇ ಮುತ್ತಪ್ಪರೈಗೆ ಭೂಗತ ಲೋಕದಲ್ಲಿ ಮಾಸ್ಟರ್ ಮೈಂಡ್ ಕಿಲ್ಲರ್ ಎಂಬ ಹೆಸರು ಇದೆ. ಹೀಗೆ ಭೂಗತ ಲೋಕಕ್ಕೆ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದ್ದ ರೈ ಪಾತಕಿಗಳ ಲೋಕದ ಲೆಕ್ಕಾಚಾರವನ್ನೇ ಬದಲಾಯಿಸಿದ್ರು. 70ರ ದಶಕದಲ್ಲಿ ಕೇವಲ ಹಪ್ತಾ ವಸೂಲಿ, ಕಲಬೆರಕೆ ದಂಧೆ, ಆಯಿಲ್ ಇಂಡಸ್ಟ್ರಿ, ಬಾರ್ ಕ್ಲಬ್ ಇಂಡಸ್ಟ್ರಿ, ಸುಪಾರಿ ಕಿಲ್ಲಿಂಗ್ ಅಷ್ಟೇ ಸೀಮಿತವಾಗಿದ್ದ ಬೆಂಗಳೂರು ಅಂಡರ್ ವರ್ಲ್ಡ್ಗೆ ದುಬೈನಿಂದ ಹಿಡಿದು ಆಫ್ರಿಕಾ, ರಷ್ಯಾದ ಲಿಂಕ್ ಕೊಡಿಸಿದ್ದು ಇದೇ ಮುತ್ತಪ್ಪರೈ. ದಶಕಗಳ ಕಾಲ ಬೆಂಗಳೂರಿನ ಪಾಪಿ ಪಾತಕಿಗಳ ಲೋಕಕ್ಕೆ ಏಕಮಾತ್ರ ದೊರೆಯಾಗಿ ಮೆರೆದಿದ್ದ ಮುತ್ತಪ್ಪರೈಗೆ ಒಂದು ದಿನ ರಕ್ತಲೋಕದ ಬಗ್ಗೆ ವೈರಾಗ್ಯ ಮೂಡಿತ್ತು. 2002ರ ಹೊತ್ತಿಗೆ ದುಬೈನಲ್ಲಿ ನೆಲೆಸಿದ್ದ ಮುತ್ತಪ್ಪರೈರನ್ನ ಭಾರತಕ್ಕೆ ಗಡೀಪಾರು ಮಾಡಲಾಗಿತ್ತು. ಸಿಬಿಐ, ರಾ, ಐಬಿ ಹಾಗೂ ಕರ್ನಾಟಕ ಪೊಲೀಸರು ಮುತ್ತಪ್ಪರೈಯನ್ನ ಸುದೀರ್ಘ ವಿಚಾರಣೆಗೆ ಒಳಪಡಿಸಿದ್ರು. ಆ ಬಳಿಕ ಭೂಗತ ಲೋಕದಿಂದ ಹೊರಬಂದ ಮುತ್ತಪ್ಪರೈ ಸಮಾಜ ಸೇವಕನಾಗಿ ಗುರುತಿಸಿಕೊಂಡಿದ್ರು. ಜಯ ಕರ್ನಾಟಕ ಎಂಬ ಸಂಘಟನೆಯನ್ನೇ ಹುಟ್ಟುಹಾಕಿ ಸಮಾಜ ಸೇವೆಯಲ್ಲಿ ತೊಡಗಿದ್ರು. ಆದರೆ ಬಿಟ್ಟು ಬಿಡದೆ ಕಾಡಿದ ಕ್ಯಾನ್ಸರ್ ಮುತ್ತಪ್ಪರೈ ಅವರ ರಕ್ತ ರೋಚಕ ಬದುಕನ್ನು ಬಲಿ ಪಡೆದುಕೊಂಡಿತ್ತು. 2020ರ ಮೇ 15ರಂದು ಮುತ್ತಪ್ಪರೈ ಕೊನೆಯುಸಿರೆಳೆದಿದ್ರು. ಇನ್ನು ಸಾವಿಗೂ ಮುನ್ನ ಬಿಡದಿಯ ಬಳಿ ಭೂಮಿ ಖರೀದಿಸಿದ್ದ ಮುತ್ತಪ್ಪರೈ ಅಲ್ಲೇ ಅರಮನೆಯಂಥ ಮನೆ ಕಟ್ಟಿ ವಾಸವಾಗಿದ್ರು. ತಡರಾತ್ರಿ ಇದೇ ಮನೆಯ ಬಳಿಯೇ ಮುತ್ತಪ್ಪರೈ ಪುತ್ರ ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿ ನಡೆದಿದೆ. ಈ ದಾಳಿಯ ಹಿಂದೆ ಮತ್ತೆ ಹಳೆ ದ್ವೇಷದ ಅನುಮಾನವೂ ಕಾಡ್ತಿದೆ. ಬ್ಯೂರೋ ರಿಪೋರ್ಟ್, TV9.